A very warm good morning to everyone. Welcome to Sai Niketan online classes day 14. ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ಡೇ 14 ಈಗಾಗಲೇ ನಾವು ಡೇ 13ನಲ್ಲಿ ಅಧ್ಯಯನ ಮಾಡಿದ ಹಾಗೆ ಅಲ್ಲೇನು ಮಾಡಿದ್ವಿ ನಾವು ಪ್ರಶ್ನಾವಳಿ ಅಂತಂದರೆ ಏನು, ಯಾವ ರೀತಿಯ ಪ್ರಶ್ನಾವಳಿಗಳು ಬರ್ತಾ ಇದ್ದಾವೆ, ಓಪನ್ ಎಂಡೆಡ್ ಆ್ಯಂಡ್ closed ended. In the previous session, it means that day 13 we already discussed what are the methods or what is the structure of questionnaire. It should not be too long, it should not be and it should be a precise and clear, and it should be a open ended and closed ended question. It means a yes or no question or multiple objective questions. Like this many concepts we already discussed under the ಪ್ರೀವಿಯಸ್ ಕ್ಲಾಸಸ್. ಬಟ್ ಟುಡೇ ಇವತ್ತಿನ ತರಗತಿಯಲ್ಲಿ ಇಂದಿನ ಕ್ಲಾಸಲ್ಲಿ ನಾವು ಏನು ಮಾಡಿದ್ದೀವಿ, ಈಗಾಗಲೇ ಅವುಗಳ ಪರಿಕಲ್ಪನೆಗಳ ಬಗ್ಗೆ ನಾವು ಈಗ ಏನು ಮಾಡಿದ್ದೀವಿ, ಅಧ್ಯಯನ ಮಾಡಿದ್ದೀವಿ. ಟುಡೇಸ್ ಕ್ಲಾಸ್ ಇನ್ ದ ಡೇ 14 ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಮೋಡ್ ಆಫ್ ಡೇಟಾ ಕಲೆಕ್ಷನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೋಡ್ ಆಫ್ ಡೇಟಾ ಕಲೆಕ್ಷನ್. ದತ್ತಾಂಶ ಸಂಗ್ರಹಣೆಯ ವಿಧಗಳು. ಯಾವೆಲ್ಲ ವಿಧಾನಗಳನ್ನು ಬಳಸಿಕೊಂಡು ನಾವು ದತ್ತಾಂಶಗಳನ್ನು ಏನು ಮಾಡ್ತಾ ಇದ್ದೀವಿ, ಸಂಗ್ರಹಣೆ ಮಾಡ್ತಾ ಇದ್ದೀವಿ. ದತ್ತಾಂಶ ಸಂಗ್ರಹಣೆಯ ವಿಧಗಳು. The mode of data collection. We know the already different types of sources like primary data and secondary data and questionnaire. Under the questionnaire again we have the two types. One is open ended and closed ended. ಈಗಾಗಲೇ ನಾವು ದತ್ತಾಂಶಗಳ ಮೂಲಗಳನ್ನು ನಾವು ನೋಡಿದ್ದೀವಿ. ಅಲ್ಲಿ ಪ್ರಾಥಮಿಕ ದತ್ತಾಂಶ ಮತ್ತು ಮಾಧ್ಯಮಿಕ ದತ್ತಾಂಶ. ಇವತ್ತಿನ ತರಗತಿಯಲ್ಲಿ ಆ ದತ್ತಾಂಶಗಳನ್ನು ಯಾವ ವಿಧದಲ್ಲಿ ನಾನು ಏನು ಮಾಡಬಹುದಾಗಿದೆ, ಸಂಗ್ರಹಣೆ ಮಾಡಬಹುದಾಗಿದೆ. ಬೇಸಿಕಲಿ ವಿ ಹ್ಯಾವ್ 3 types of data or mode of data collection. First one is a personal interview. First one is a personal interview. ಮೊದಲನೇದಾಗಿ ಯಾವ ವಿಧಾನವನ್ನು ನಾವು ನೋಡ್ತಾ ಇದ್ದೀವಿ ರೀ, ವೈಯಕ್ತಿಕ ಸಂದರ್ಶನ. ವೈಯಕ್ತಿಕ ಸಂದರ್ಶನ. Then second one is a telephone interview. Telephone interview. ದೂರವಾಣಿ ಸಂದರ್ಶನ. Then third one is a very important, that is called mailed questionnaire. Mailed questionnaire method. Mailed questionnaire method. ಅಂಚೆ ಮೂಲಕ ಪ್ರಶ್ನಾವಳಿ. ಅಂಚೆ ಮೂಲಕ ಪ್ರಶ್ನಾವಳಿ. So these are the 3 methods we are discussed under the mode of data collection, and this is very important for your 4 marks annual examination. Okay, they will ask for the explain mode of data collection with the example and differences. ಏನಂತ ಕೇಳ್ತಾರೆ ಅವರು, ವಾರ್ಷಿಕ ಪರೀಕ್ಷೆಗೆ ದತ್ತಾಂಶಗಳ ಸಂಗ್ರಹಣೆಯ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಮತ್ತು ಉದಾಹರಣೆ ಸಮೇತ ವಿವರಿಸಿ ಅಂತೇಳಿ ಏನು ಮಾಡ್ತಾರೆ, ನಿಮಗೆ 4 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಫಸ್ಟ್ ಒನ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪರ್ಸ್ನಲ್ ಇಂಟರ್ವ್ಯೂ. ಹಾಗಿದ್ರೆ ವೈಯಕ್ತಿಕ ಸಂದರ್ಶನ ಅಂತಂದರೆ ಏನು? ದ ಪರ್ಸ್ನಲ್ ಇಂಟರ್ವ್ಯೂ ಈಸ್ ನಥಿಂಗ್ ಬಟ್ ಇಸ್ ರಿಗಾರ್ಡಿಂಗ್ ಫಾರ್ ಪ್ರೈಮರಿ ಡೇಟಾ. Okay, these all methods are related to the collect the primary data only, not for secondary data. These all are related to the collection of primary data, because primary data we have to collect some data, right? ನಾವು ಈ ಒಂದು ವಿಧಾನಗಳನ್ನು
ಪ್ರಾಥಮಿಕ ದತ್ತಾಂಶಗಳ ಬಳಕೆಗಾಗಿ ಅಥವಾ ಪ್ರಾಥಮಿಕ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಿಕ್ಕಾಗಿ ಈ ಮೂರು ವಿಧಾನಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಬಳಕೆ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂತಂದರೆ ನಾನು ಈಗಾಗಲೇ ಹೇಳಿರುವ ಹಾಗೆ ಮಾಧ್ಯಮಿಕ ದತ್ತಾಂಶಗಳಲ್ಲಿ ಈಗಾಗಲೇ ಏನಾಗಿರುತ್ತೆ, ದತ್ತಾಂಶ ಸಂಗ್ರಹಣೆ ಆಗಿರುತ್ತೆ. ಅಲ್ಲಿ ನಾನು ಈ ವಿಧಾನಗಳನ್ನು ಬಳಸುವಂಥ ಅಗತ್ಯ ಇರುವುದಿಲ್ಲ. ವೆನ್ ಕಮ್ಸ್ ಟು ದ ಪರ್ಸನಲ್ ಇಂಟರ್ವ್ಯೂ, ಸೊ ವೆನ್ ಅ ಎನ್ಯುಮರೇಟರ್, I already know that what is the meaning of enumerator, investigator. Is it clear? When enumerator visit the study area or population and face to face, directly face to face, he asks many questions and gather information from the population or gathered information from the individuals. That method is called the personal interview. Is it clear? If I am going to interested to study regarding child marriage in India. ಭಾರತದಲ್ಲಿ ಏನು ಮಾಡ್ತಾ ಇದ್ದಾರೆ, ಬಾಲ್ಯ ವಿವಾಹ ಹೇಗೆ ನಡೀತಾ ಇದೆ ಅನ್ನೋದು ಒಂದು ಅಧ್ಯಯನ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ದೆನ್ ಐ ಆಮ್ ಅ ಎನ್ಯುಮರೇಟರ್ ನಾವ್. ಸೊ ಐ ವಿಲ್ ವಿಸಿಟ್ ಯುವರ್ ಹೋಮ್. ಐ ಆಸ್ಕ್ ಮೆನಿ ಕ್ವಶನ್ಸ್ ಟು ಯು ಪೀಪಲ್ ಫೇಸ್ ಟು ಫೇಸ್. ನಿಮ್ಮನ್ನು ಮುಂದೆ ಕೂರಿಸ್ಕೊಂಡು ನಾನೇನು ಮಾಡ್ತೀನಿ, ಮುಖಾಮುಖಿಯಾಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ವಾಟ್ ಈಸ್ ಯುವರ್ ಏಜ್, ವಾಟ್ ಈಸ್ ಯುವರ್ ಜೆಂಡರ್ ಆ್ಯಂಡ್ ವಾಟ್ ಈಸ್ ಯುವರ್ ಒಪಿನಿಯನ್ ರಿಗಾರ್ಡಿಂಗ್ ಫಾರ್ ದ ಚೈಲ್ಡ್ ಮ್ಯಾರೇಜ್. ಇಫ್ ಎನಿ ಒನ್ ಯು ಆರ್ ಅಂಡರ್ ದಿ ಚೈಲ್ಡ್ ಮ್ಯಾರೇಜ್, ವಾಟ್ ಆರ್ ದ ಪ್ರಾಬ್ಲಮ್ಸ್ ವಿ ಆರ್ ಫೇಸಿಂಗ್. ನಿನ್ನ ಹೆಸರೇನು ಮತ್ತು ನಿನ್ನ ಲಿಂಗ ಯಾವುದು, ನಿನ್ನ ಬಾಲ್ಯ ವಿವಾಹದ ಬಗ್ಗೆ ನಿನ್ನ ಅಭಿಪ್ರಾಯಗಳೇನು. ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ನಾನು ಮುಖಾಮುಖಿಯಾಗಿ ಕೇಳುವಂಥದ್ದಕ್ಕೆ ನಾವೇನಂತ ಕರೀತಾ ಇದ್ದೀವಿ, ವೈಯಕ್ತಿಕ ಸಂದರ್ಶನ ಅಂತ ಕರೀತಾ ಇದ್ದೀವಿ. ಅ ಪರ್ಸನಲ್ ಇಂಟರ್ವ್ಯೂ ಈಸ್ ನಥಿಂಗ್ ಬಟ್ ಎನ್ಯುಮರೇಟರ್ಸ್ ಆಸ್ಕ್ ಮೆನಿ ಕ್ವಶನ್ಸ್ ಫೇಸ್ ಟು ಫೇಸ್ ಫಾರ್ ದಿ ರೆಸ್ಪಾಂಡೆಂಟ್ ಆ್ಯಂಡ್ ಗ್ಯಾದರ್ ಇನ್ಫಾರ್ಮೇಷನ್ ಫ್ರಮ್ ದೋಸ್ ಪೀಪಲ್ ಈಸ್ ಕಾಲ್ಡ್ ದಿ ಪರ್ಸನಲ್ ಇಂಟರ್ವ್ಯೂ. ವೈಯಕ್ತಿಕ ಸಂದರ್ಶನ ಅಂದರೆ ಬೇರೆ ಏನೂ ಅಲ್ಲ, ಒಬ್ಬ ಗಣತಿದಾರನು ಏನು ಮಾಡ್ತಾ ಇದ್ದಾನೆ, ಮುಖಾಮುಖಿಯಾಗಿ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಸಂದೇಶವನ್ನು ಅಥವಾ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ನಾವೇನಂತ ಕರೀತಾ ಇದ್ದೀವಿ, ವೈಯಕ್ತಿಕ ಸಂದರ್ಶನ ಅಂತ ಕರೀತಾ ಇದ್ದೀವಿ. ಇನ್ ದಿಸ್ ಮೆಥಡ್ ಅ ವೆರಿ ಇಂಪಾರ್ಟೆಂಟ್ ವರ್ಡ್ ಈಸ್ ಅ ಫೇಸ್ ಟು ಫೇಸ್. ಎನ್ಯುಮರೇಟರ್ ಆಸ್ ವೆಲ್ ಆಸ್ ರೆಸ್ಪಾಂಡೆಂಟ್. ಇಲ್ಲಿ ಗಣತಿದಾರ ಮತ್ತು ಪ್ರತಿಕ್ರಿಯಿಸುವವರು ಅಂದರೆ ನಾವೆಲ್ಲರೂ ಏನು ಮಾಡ್ತೀವಿ, ಮುಖಾಮುಖಿಯಾಗಿ ಏನು ಮಾಡ್ತೀವಿ, ಇಲ್ಲಿ ಸಂದರ್ಶನ ಮಾಡ್ಕೊಳ್ಳುವಂಥದ್ದು. ಸೊ ಮೋಸ್ಟ್ ಆಫ್ ದಿ ಟೈಮ್ ಮೀಡಿಯಾ, ಯು ಪೀಪಲ್ ಆರ್ ಇವನ್ ಅಬ್ಸರ್ವ್ ದ್ಯಾಟ್ ಫ್ಯೂ ಮೀಡಿಯಾ interview Narendra Modi face to face. They ask many questions and collect the information from Narendra Modi. Those type of interviews are considered as a personal interview. Is it clear? ಎಷ್ಟೋ ಸಾರಿ ನಾವು ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಿರೋ ಹಾಗೆ ನರೇಂದ್ರ ಮೋದಿ ಅವರನ್ನು ಮುಂದೆ ಕೂರಿಸ್ಕೊಂಡು ಮೀಡಿಯಾದವ್ರು ಏನು ಮಾಡ್ತಾ ಇರ್ತಾರೆ, ಅನೇಕ ಪ್ರಶ್ನೆಗಳನ್ನು ಅವ್ರಿಗೆ ಕೇಳ್ತಾ ಇರ್ತಾರೆ. ಮುಖಾಮುಖಿಯಾಗಿ ಏನು ಮಾಡ್ತಾ ಇರ್ತಾರೆ, ಅಲ್ಲಿ ಪ್ರಶ್ನಾವಳಿಗಳು ನಡೀತಾ ಇರ್ತವೆ. ಅಂತಹ ಸಂದರ್ಶನಕ್ಕೆ ನಾವೇನಂತ ಕರೀತಾ ಇದ್ದೀವಿ ರೀ, ವೈಯಕ್ತಿಕ ಸಂದರ್ಶನ ಅಂತ ಕರೀತಾ ಇದ್ದೀವಿ. And what is the advantage as well as what are the disadvantages of your personal interview method? So when we are discussing advantages of your personal interview, when we are going to discuss your disadvantages of personal interview, one advantage is here, we can observe the face expression of respondent. We can observe the ಫೇಸ್ ಎಕ್ಸ್ಪ್ರೆಷನ್ ಆಫ್ ರೆಸ್ಪಾಂಡೆಂಟ್. ಇಲ್ಲಿ ನಾನು ಯಾವುದ್ರ ಬಗ್ಗೆ, ಪ್ರಾಥಮಿಕ ಒಂದು ಅಥವಾ ವೈಯಕ್ತಿಕ ಸಂದರ್ಶನದ ಬಗ್ಗೆ ನಾನು ಅನುಕೂಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಇದರಿಂದ ಒಂದು ಏನು ಬೆನಿಫಿಟ್ ಅಪ್ಪ ಅಂತಂತಂದರೆ, ಮುಖಾಮುಖಿಯಾಗಿ ನಾನು ಏನು ಮಾಡ್ಬೋದು, ಸಂದರ್ಶನ ಮಾಡ್ಬೋದು. ಆ ಸಂದರ್ಭದಲ್ಲಿ ಅವರ ಮುಖಾಭವನೆಯ ಅಂದರೆ ಮುಖವನ್ನು ನೋಡೋದ್ರ ಮೂಲಕ ಅವರ ಎಕ್ಸ್ಪ್ರೆಷನನ್ನು ನಾನು ಏನು ಮಾಡ್ಬೋದು, ತಿಳ್ಕೊಬೋದು. ಅವನಿಗೆ ಆನ್ಸರ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ಲ ಮತ್ತು ಅವನು ಏನನ್ನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾನು ಏನು ಮಾಡ್ಬೋದು, ಈಸಿಯಾಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜ್? ಇಟ್ ವಿಲ್ ಟೇಕ್ ಮೋರ್ ಟೈಮ್. ಇದು ಅತಿ ಸಮಯವನ್ನು ತೆಗೆದುಕೊಳ್ತಾ ಇದೆ ನನಗೆ. ಆ್ಯಂಡ್ ಮೋರ್ ಎಕ್ಸ್ಪೆನ್ಸಿವ್ ಮತ್ತು ಇದು ತುಂಬ ದುಬಾರಿಯಾದಂತು. ಯಾಕಂದರೆ ಪ್ರತಿಯೊಂದು ಮನೆಗಳಿಗೂ ಹೋಗಿ ನಾನು ಏನು ಮಾಡಬೇಕಾಗಿದೆ, ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಹಾಗಾಗಿ ಇದು ಅತಿ ಹೆಚ್ಚು ಸಮಯವನ್ನು ಕೂಡ ತೆಗೆದುಕೊಳ್ತಾ ಇದೆ. ಅದರ ಜೊತೆಗೆ ಏನನ್ನು ಮಾಡ್ತಾ ಇದೆ, ಇದು ತುಂಬ ಕಾಸ್ಟ್ಲಿ ಕೂಡ ಆಗಿರುವಂಥದ್ದು.
ಆ್ಯಂಡ್ ಒನ್ ಮೋರ್ ಅಡ್ವಾಂಟೇಜ್ ನಾನು ಹೇಳೋದಾದರೆ ವಿ ವಿಲ್ ಗೆಟ್ ಅಕ್ಯುರೇಟ್ ಆನ್ಸರ್, ಅಕ್ಯುರೇಟ್ ರೆಸ್ಪಾನ್ಸ್. ಇಲ್ಲಿ ನಿರ್ದಿಷ್ಟವಾದ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನನಗೆ ಏನಾಗುತ್ತೆ, ವೈಯಕ್ತಿಕ ಸಂದರ್ಶನ ಹೆಲ್ಪ್ ಆಗುವಂಥದ್ದು. ಸೊ ದೀಸ್ ಆರ್ ದಿ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್. ವಿ ಕ್ಯಾನ್ ಅಬ್ಸರ್ವ್ ದಿ ಸ್ಪೇಸ್ ಎಕ್ಸ್ಪ್ರೆಷನ್ ಆಫ್ ದಿ ರೆಸ್ಪಾಂಡೆಂಟ್ ಆ್ಯಂಡ್ ವಿ ವಿಲ್ ಗೆಟ್ ದ ಅಕ್ಯುರೇಟ್ ರೆಸ್ಪಾನ್ಸ್ ಫ್ರಮ್ ದಿ ಪೀಪಲ್. ಆ್ಯಂಡ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜ್? ಇಟ್ ವಿಲ್ ಟೇಕ್ ಮೋರ್ ಟೈಮ್ ಆಲ್ಸೋ ಆ್ಯಂಡ್ ಮೋರ್ ಎಕ್ಸ್ಪೆನ್ಸಿವ್ ಮೆಥಡ್. ಇಲ್ಲಿ ಅತಿ ಹೆಚ್ಚು ಹಣವನ್ನು ನಾವೇನು ಮಾಡಬೇಕಾಗುತ್ತೆ, ಬಳಕೆ ಮಾಡಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಒನ್ ಈಸ್ ದ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಮೋಡ್ ಆಫ್ ಡೇಟಾ ಕಲೆಕ್ಷನ್ ಈಸ್ ದ ಟೆಲಿಫೋನ್ ಇಂಟರ್ವ್ಯೂ. ವಾಟ್ ಈಸ್ ದ ಮೀನಿಂಗ್ ಆಫ್ ಟೆಲಿಫೋನ್ ಇಂಟರ್ವ್ಯೂ? Through the phone call, okay, help of mobile phone or telephone, they will interview the respondent. They will interview people through mobile phone or some network is called the ಟೆಲಿಫೋನ್ ಇಂಟರ್ವ್ಯೂ. ದೂರವಾಣಿ ಸಂದರ್ಶನ ಅಂತಂದರೆ ಮೊಬೈಲ್ಗಳ ಮೂಲಕ ಅಥವಾ ನೆಟ್ವರ್ಕ್ಗಳ ಸಹಾಯದಿಂದ ಏನು ಮಾಡುವಂಥದ್ದು, ಜನರಿಂದ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಅಂತಹ ಒಂದು ಸಂದರ್ಶನಕ್ಕೆ ಏನಂತ ಕರೀತಾ ಇದ್ದೀವಿ? ದೂರವಾಣಿ ಸಂದರ್ಶನ ಅಂತ ಕರೀತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್, ಐ ಆಮ್ ನಾಟ್ ಅನ್ಏಬಲ್ ಟು ವಿಸಿಟ್ ದ ಸ್ಟಡಿ ಏರಿಯಾ ಆಲ್ಸೋ ಬಿಕಾಸ್ ಐ ಹ್ಯಾವ್ ಲೆಸ್ ಟೈಮ್ ಆ್ಯಂಡ್ ಐ ವಾಂಟೆಡ್ ಟು ಸ್ಪೆಂಡ್ ವೆರಿ ಲೆಸ್. ಸೊ ದೆನ್ ಐ ಗೋ ಫಾರ್ ದಿ your telephone interview method, because in our home also, work from home, like that you can easily contact the many people. If your respondent, if your population size is 50 or 100, then you have to collect those phone numbers, 100 members phone numbers you have to collect and call them, then ask one by one questions. So then you will get the respondent from the people. That is called the telephone interview. ಒಂದು ವೇಳೆ ನಿಮ್ಮ ಸ್ಟಡಿ ಏರಿಯಾ 100 ಜನ ಅಥವಾ 1000 ಜನ ಆಗಿದ್ರು ಅಂತಂದರೆ ಆ 1000 ಅಥವಾ 100 ಜನರ ಮೊಬೈಲ್ ನಂಬರನ್ನು ಏನು ಮಾಡುವಂಥದ್ದು, ಕಲೆ ಹಾಕುವಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ದೂರವಾಣಿ ಮಾಡುವುದರ ಮೂಲಕ, ಫೋನನ್ನು ಮಾಡುವುದರ ಮೂಲಕ ಕ್ವಶನ್ಸನ್ನು ಕೇಳಿ ಮಾಹಿತಿಯನ್ನು ತೆಗೆದುಕೊಳ್ಳುವಂಥದ್ದು. ಅಂತಹ ಒಂದು ಸಂದರ್ಶನಕ್ಕೆ ಏನಂತ ಕರೀತಾ ಇದ್ವಿ ನಾವು? ದೂರವಾಣಿ ಸಂದರ್ಶನ ಅಂತ ಕರೀತಾ ಇದ್ವಿ. ಈಸ್ ಇಟ್ ಕ್ಲಿಯರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಟೆಲಿಫೋನ್ ಇಂಟರ್ವ್ಯೂ? ದ ಹೆಲ್ಪ್ ಆಫ್ ಟೆಲಿಫೋನ್ ಇಂಟರ್ವ್ಯೂ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಟೇಕ್ ಲೆಸ್ ಟೈಮ್ ಆ್ಯಂಡ್ ಇಟ್ ವಿಲ್ ಲೆಸ್ ಎಕ್ಸ್ಪೆನ್ಸಿವ್ ಆಲ್ಸೋ. ಬಟ್ ಹಿಯರ್ ವಿ ಕಾಂಟ್ ಅಬ್ಸರ್ವ್ ದಿ ಫೇಸ್ ಎಕ್ಸ್ಪ್ರೆಷನ್ ಆಫ್ ದಿ ರೆಸ್ಪಾಂಡೆಂಟ್. ಇಲ್ಲಿ ನಾವೇನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲಪ್ಪ ಅಂತಂದರೆ ಆ ವ್ಯಕ್ತಿಯ ಮುಖಭಾವವನ್ನು ನೋಡಲಿಕ್ಕೆ ಆಗುವುದಿಲ್ಲ. ಆ್ಯಂಡ್ ಇಟ್ ವಿಲ್ ಓನ್ಲಿ ಹೆಲ್ಪ್ಸ್ ಟು ದಿ ರಿಮೋಟ್ ಏರಿಯಾ. ಎಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗುತ್ತೆ, ಯಾರ ಹತ್ರ ಮೊಬೈಲ್ ಇದೆ ಅಲ್ಲ ಅವರು ಮಾತ್ರ ಇದಕ್ಕೆ ರೆಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಇನ್ ಇಂಡಿಯಾ ಟಿಲ್ ನಾವ್ ಮೋಸ್ಟ್ ಆಫ್ ದಿ ಪೀಪಲ್ ಆರ್ ನಾಟ್ ಯೂಸಿಂಗ್ ಮೊಬೈಲ್ ಫೋನ್ ಆಲ್ಸೋ. ದೇ ಆರ್ ಅಂಡರ್ ದಿ unremote area we called Adivasi Jananga, right? Tribal communities, they don't use the mobile phones. Then how can you go for the telephone interview? It will be for some remote area only it will works, and it will be less expensive also. It will take a less time, and most of the time people are not interested to receive a new numbers or new call. ಎಷ್ಟೋ ಸಾರಿ ಟೆಲಿಫೋನ್ ಇಂಟರ್ವ್ಯೂದಲ್ಲಿ ಆಗುವಂಥ ತೊಂದರೆ ಏನಪ್ಪ ಅಂತಂದರೆ, ಎಷ್ಟೋ ಬಾರಿ ಹೊಸ ನಂಬರ್ ಬಂದಾಗ ನಾವು ಅದನ್ನು ರಿಸೀವ್ ಮಾಡೋದಿಲ್ಲ, ಅಥವಾ ಎಷ್ಟೋ ಜನರಿಗೆ ಮೊಬೈಲಲ್ಲಿ ಮಾತಾಡಲಿಕ್ಕೆ ಏನಾಗಿರೋದಿಲ್ಲ, ಇಷ್ಟ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ ಅಥವಾ ದೂರವಾಣಿ ಸಂದರ್ಶನ ಏನಾಗುತ್ತೆ, ಫೇಲ್ ಆಗುತ್ತೆ. ಇಲ್ಲಿ ನಾನು ಆ ವ್ಯಕ್ತಿಯ ಮುಖಭಾವನ ನೋಡ್ಲಿಕ್ಕೆ ಆಗೋದಿಲ್ಲ ಮತ್ತು ಅವನು ಫೋನ್ ರಿಸೀವ್ ಮಾಡ್ಬೋದು, ಮಾಡದೇ ಇರ್ಬೋದು. ಒಂದು ಬೆನಿಫಿಟ್ ಅಂತಂದರೆ ಇಲ್ಲಿ ನನಗೆ ಸಮಯ ಕೂಡ ಕಡಿಮೆ ಹಿಡುತ್ತೆ ಮತ್ತು ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಅಥವಾ ನಾವು ವ್ಯಯ ಮಾಡುವಂಥ ಹಣದ ಪ್ರಮಾಣ ಕೂಡ ಇಲ್ಲಿ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ದಿಸ್ ಇಸ್ ದ ಸೆಕೆಂಡ್ ಮೆಥಡ್ ಆರ್ ಸೆಕೆಂಡ್ ಮೋಡ್ ಆಫ್ ಡೇಟಾ ಕಲೆಕ್ಷನ್, ದಟ್ ಈಸ್ ದ ಟೆಲಿಫೋನ್ ಇಂಟರ್ವ್ಯೂ. ದೆನ್ ಥರ್ಡ್ ಒನ್ ಈಸ್ ಅ ಮೇಲ್ಡ್ ಕ್ವಶನ್ ಇಯರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಮೇಲ್ಡ್ ಕ್ವಶನ್ ಇಯರ್? ಮೂರನೇದಾಗಿ ಬರುವಂಥದ್ದೇ ನಮಗೆ ಅಂಚೆ ಮೂಲಕ ಪ್ರಶ್ನಾವಳಿ. So first one is a personal interview, face to face. Second one is through the phone call, that is called the telephone interview. Third one is a mailed questionnaire. You people are prepared questionnaire, okay? Then you have to post that questionnaire to the your respondent or your study area or your population. That is called mailed questionnaire. ನೀವು ತಯಾರಿಸಿದಂತಹ ಪ್ರಶ್ನಾವಳಿಯನ್ನು ಅಂಚೆ ಮೂಲಕ ಲಕೋಟೆಯಲ್ಲಿ ಹಾಕಿ ಏನು ಮಾಡಬೇಕಾಗುತ್ತೆ, ನಿಮ್ಮ ರೆಸ್ಪಾಂಡೆಂಟ್ಗಳಿಗೆ ಅಥವಾ ನಿಮ್ಮ ಒಂದು ಸ್ಯಾಂಪಲ್ಗಳಿಗೆ ನೀವೇನು ಮಾಡಬೇಕಾಗುತ್ತೆ, ಅದನ್ನು ಕಳಿಸ್ಕೊಡ್ಬೇಕಾಗತ್ತೆ. ಆ್ಯಂಡ್ ದೇ ವಿಲ್ ರೆಸ್ಪಾಂಡ್, ದೇ ವಿಲ್ ರೈಟ್ ದ ಆನ್ಸರ್ಸ್ ಆ್ಯಂಡ್ ದೇ ವಿಲ್ ರೀಪೋಸ್ಟ್ ಟು ಯುವರ್
address that is called mailed questionnaire. This is again one more very important method under the mode of data collection. What is the benefit of your mailed questionnaire? It will, compare to the telephone, again it will take a less time as well as the less expensive. Here also disadvantage, you can't observe the face expression of the respondent, and few people are written, ಮೇ ಬಿ ಮೇ ನಾಟ್ ಬಿ, ಅವರು ಕಳಿಸಬಹುದು ಕಳಿಸದೇ ಇರಬಹುದು ಆ ಒಂದು ಪ್ರಶ್ನಾವಳಿಯನ್ನು. ಆ್ಯಂಡ್ ಫ್ಯೂ ಪೀಪಲ್ ಆರ್ ಮೇ ಬಿ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಕ್ವಶನ್ಸ್ ಸಮ್ಟೈಮ್ಸ್. ಇಲ್ಲೇನಾಗ್ಬೋದು, ನೀವು ತಯಾರಿಸಿದಂಥ ಪ್ರಶ್ನಾವಳಿಗಳಲ್ಲಿ ಕೆಲವು ಪ್ರಶ್ನೆಗಳು ಆ ವ್ಯಕ್ತಿಗೆ ಅರ್ಥ ಆಗದೆ ಉಳಿಬಹುದು. ದೆನ್ ಈ ಈಸ್ ನಾಟ್ ಏಬಲ್ ಟು ಆನ್ಸರ್ ದೋಸ್ ಕ್ವಶನ್ಸ್. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಸೊ ದಟ್ ಈಸ್ ದ ಒನ್ ಡ್ರಾಬ್ಯಾಕ್ ಫಾರ್ ಯುವರ್ ಮೇಲ್ಡ್ ಕ್ವಶನಿಯರ್. ಆ್ಯಂಡ್ ದಿಸ್ ಇಸ್ ಅಗೇನ್ ವರ್ಕ್ಸ್ ಟು ದಿ ರಿಮೋಟ್ ಏರಿಯಾ ಓನ್ಲಿ. ಇದು ಕೂಡ ಎಲ್ಲಿ ಅಂಚೆ ವ್ಯವಸ್ಥೆ ಭಾರತದಲ್ಲಿದೆಯಲ್ಲ ಅಲ್ಲಿ ಮಾತ್ರ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ನಮ್ಮ ಸ್ಯಾಂಪಲ್ಸ್ಗಳು ಅಂಚೆ ಪೋಸ್ಟ್ ಇಲ್ಲದೆ ಇರುವಂಥ ಜಾಗದಲ್ಲಿತ್ತು ಅಂತಂದರೆ ಅದು ಕೂಡ ಏನಾಗುತ್ತೆ, ಫೇಲ್ ಆಗುತ್ತೆ. ದ ಪರ್ಸನಲ್ ಇಂಟರ್ವ್ಯೂ ಇಸ್ ದ ಫೇಸ್ ಟು ಫೇಸ್ ಆ್ಯಂಡ್ ಮೋರ್ ಎಕ್ಸ್ಪೆನ್ಸಿವ್, ಆ್ಯಂಡ್ ವಿ ಕ್ಯಾನ್ ಚೆಕ್ ದ ಫೇಸ್ ಎಕ್ಸ್ಪ್ರೆಷನ್ ಹಿಯರ್. ಆ್ಯಂಡ್ ಟೆಲಿಫೋನ್, ಥ್ರೂ ದ ಫೋನ್ ಕಾಲ್ ವಿ ಕ್ಯಾನ್ ಗ್ಯಾದರ್ ದ ಇನ್ಫಾರ್ಮೇಷನ್. ಇಟ್ ವಿಲ್ ದ ಲೆಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಲೆಸ್ ಟೈಮ್. ಡ್ರಾಬ್ಯಾಕ್ ವಿಲ್ ಬಿ ದಿ few people are not interested to pick your call, as well as they are not interested to speak in phone call. And mailed questionnaire, through the mail or through the post office, we can send our questionnaire to the respondent, and he will send return to your address. That is called mailed questionnaire. Here less expensive, but it will works to the remote area only. Few people are not able to understand few questions, then it will be the failed. That is called mailed questionnaire. ಇಲ್ಲಿ ಏನಾಗುತ್ತೆ, ಅಂಚೆಯ ಮೂಲಕ ಪ್ರಶ್ನಾವಳಿಯನ್ನು ಕಳಿಸಿ ಉತ್ತರಗಳನ್ನು ಅವರಿಂದ ಪಡೆದುಕೊಳ್ಳುವಂಥದ್ದು. ಕೆಲವು ಸಾರಿ ಪ್ರಶ್ನೆಗಳಿಗೆ ಅವರು ಅರ್ಥ ಆಗದೇ ಇರುವಂಥದ್ದು, ಅವರು ಕಳಿಸ್ದೇನೂ ಇರುವಂಥದ್ದು. ಅದಕ್ಕೆ ಏನಂತ ಕರೀತಾ ಇದ್ದೀವಿ, ಅಂಚೆ ಮೂಲಕ ಪ್ರಶ್ನಾವಳಿ ಅಂತ ಕರೀತಾ ಇದ್ದೀವಿ. ದೀಸ್ ಆರ್ ದಿ 3 ಮೋಡ್ ಆಫ್ ಡೇಟಾ ಕಲೆಕ್ಷನ್ ಅಂಡರ್ ದಿ ಚಾಪ್ಟರ್ ನಂಬರ್ ಕಲೆಕ್ಷನ್ ಆಫ್ ಡೇಟಾ. ಟುಮಾರೋ ವಿ ಹ್ಯಾವ್ ಟು ಡಿಸ್ಕಸ್ very important concept. What is the meaning of sample error, non-sample error, and what are the agency we have for data collection. ನಾಳೆ ತರಗತಿಯಲ್ಲಿ ನಾವೇನು ಅಧ್ಯಯನ ಮಾಡಬೇಕಾಗಿದೆ ಅಂತಂತಂದರೆ ಸ್ಯಾಂಪಲ್ ಎರರ್ ಅಂತ ಬರುತ್ತೆ. ಮಾದರಿಯ ದೋಷಗಳು, ಮಾದರಿವಲ್ಲದ ದೋಷಗಳು, ಮತ್ತು ಭಾರತದಲ್ಲಿ ದತ್ತಾಂಶಗಳನ್ನು ಕಲೆ ಹಾಕ್ಲಿಕ್ಕಂತಲೇ ಕೆಲವು ಏಜೆನ್ಸಿಗಳಿದ್ದಾವೆ ಅಥವಾ ಸಂಸ್ಥೆಗಳಿದ್ದಾವೆ. ಅವುಗಳ ಕೆಲಸವೇನು, ಯಾವ ರೀತಿ ಅವು ಡೇಟಾಗಳನ್ನು ಕಲೆಕ್ಟ್ ಮಾಡ್ತಾರೆ, ಎಷ್ಟರಲ್ಲಿ ಅವು ಎಸ್ಟಾಬ್ಲಿಷ್ ಆದವು ಅನ್ನೋದನ್ನು ನಾವೇನು ಮಾಡೋಣ, ನಾಳೆ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.